ನಮಸ್ಕಾರ, RJ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಚಿಕ್ಕೋಡಿ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಹಾಗೂ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರು ಪ್ರಯತ್ನದಿಂದ ಮಂಜೂರಾದ ಸುಮಾರು 1 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರು DDPO ಕಚೇರಿ ಕಟ್ಟಡ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಚಾಲನೆ ನೀಡಿ ಮಾತನಾಡಿದ್ದಾರೆ. ಶೈಕ್ಷಣಿಕ ಆಡಳಿತ ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಈ ಕಟ್ಟಡವು ರಾಜ್ಯದಲ್ಲಿ 2ನೇ DDPO ಕಚೇರಿ ಇದಾಗಲಿದ್ದು, ಈ ಕಟ್ಟಡವು ಶಿಕ್ಷಣ ಇಲಾಖೆಯ ಕಾರ್ಯನಿರ್ವಹಣೆಯನ್ನು ಮತ್ತಷ್ಟು ಸಮರ್ಥಗೊಳಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೇವೆ ಒದಗಿಸಲು ಸಹಾಯ ಮಾಡಲಿದೆ ಎಂದರು. ನಾಮರೂಪ ಬ್ರಹ್ಮಾದೇವೇ ಸರ್ವಮಂಗಲ ತಯೋ ಸಂಪ್ರದಾತುಂ ತಾಂ ಸರ್ವತೋ ಜಯಮಂಗಲ ಜಯಮಂಗಲಂ ಜಯ ನಮಃ ಪಾರ್ವತಿ ಸರ್ ಚಿಕ್ಕೋಡಿಯಾಗ BO ಆಫೀಸ್ಗೆ ಹೋದ್ರ ಒಂದು ಜೈಲ್ದಾಗ ಹೋದಂಗ ಆಗ್ತೈತಿ. ಈ ಕಡೆ ಕೂಡೋದ, ಆ ಕಡೆಯಿಂದ ಒಳಗ್ ಉದ್ದ ಹೋಗೋದು. ಇದ್ಯಾಕೆ ಹೋಲಿರಿ, ಅದ್ಯಾವ್ದು ಹೋಲಿ ಅಂತ ಕೇಳ್ಕೊತ ಹೋಗ್ತೀವಿ. ನಾ ಈಗ ಹೇಳ್ತೀನಿ, ಇದ್ರ ಬದುಕು ಜಾಗ ಇತ್ತಂದ್ರ 1 ಕೋಟಿ ಕೊಡ್ತೀವಿ. ಅದನ್ನ ಅದನ್ನ BO ಆಫೀಸ್ ಇಲ್ಲಿ ಕಟ್ಟಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಏನಾಗ್ಬೇಕು. ಹೇಳೋ ಉದ್ದೇಶ ಒಂದೇ ಕಡೆ DDPO ಆಫೀಸ್ ಆಗ್ಬೇಕು, DDP ಆಫೀಸ್ ಆಗ್ಬೇಕು, ಮತ್ತ BO ಆಫೀಸ್ ಆಗ್ಬೇಕು. ಈ ಉದ್ದೇಶ ಇಟ್ಕೊಂಡು 1 ಕೋಟಿ ರೂಪಾಯಿ ನಾವು ಕೊಡ್ತೇನೆ. ಇಲ್ಲಿ ಜಾಗ ಇದ್ರ ನಮ್ಮ ಆಪ್ತ ಸಹಾಯಕರಿಗೆ ವಿನಂತಿ ಮಾಡ್ಕೋತೇನೆ, ಜಾಗ ಇದ್ರ ಪ್ರಸ್ತಾವನೆಯನ್ನ ತಹಸೀಲ್ದಾರ್ ಕಡೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡ್ಕೊಳ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಅಂದ್ರ ಶಿಕ್ಷಣ ಕಲಿಯುವಂತ ಮಕ್ಕಳಿಗೂ ಒಳ್ಳೆ ಅವರಿಗೆ ಕಲೀಲಿಕ್ಕೆ ಕ್ಲಾಸ್ ರೂಮ್ಗಳು ಇರಬೇಕು. ಮತ್ತು ಕಲಿಸುವಂತ ಆಫೀಸರ್ಗಳು ಏನಿರ್ತಾರೋ ಅವ್ರಿಗೂ ಕೂಡ DDPO ಆಫೀಸ್ ಇರಲಿ, BO ಆಫೀಸ್ ಇರಲಿ, ಅಥವಾ ಏನೇ ಒಟ್ಟು ಯಾವ ಇರಲಿ, ಅವಕ್ಕೆಲ್ಲಕ್ಕೂ ಸುವಿಧಾ ಕೊಡು ಕರ್ತವ್ಯ ನಮ್ದೈತಿ. ಆ ದೃಷ್ಟಿಯಿಂದ ನಾವು ಈ ಕಳೆದ 2 ವರ್ಷದಾಗ ನಾವು ಕೆಲಸ ಮಾಡ್ತಾ ಇದೀವಿ. ಒಂದು ಮಾತು ಹೇಳ್ತೇನೆ ನಿಮ್ಗ, ನಾವು ಆಪ್ತ ಸಹಾಯಕರು ನನ್ನ ಕಡೆ ಕೊಟ್ರಿ ಒಟ್ಟು 76 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಯಾಕ 76 ಕೋಟಿ. ಯಾವ ಎಲ್ಲ ಕಾಲೇಜುಗಳು ಎಲ್ಲ 505 ಕೋಟಿ, 505 ಲಕ್ಷ ಮೌಲಾನಾ ಆಜಾದ, ಈ ತರ ಅಟಲ್ ವಾಜಪೇಯಿ ಬಿಹಾರಿ ಸಾರಿಗೆ 2200 ಕೋಟಿ, 2200 ಲಕ್ಷ. ಅದೇ ಪ್ರಕಾರ ಅಂಬೇಡ್ಕರ್ ವಸತಿ ಶಾಲೆಗೆ ಶಿರ್ಗಾಂವ್ ಮಾಡಿ ಪೂಜೆ ಮಾಡೀನಿ, ಅಲ್ಲಿ ಕೂಡ 22 ಕೋಟಿ ರೂಪಾಯಿ ಏನಾಗ ಕೊಡ್ತಾ ಇದ್ದೀವಿ. ಈ ತರ 7 ಕೋಟಿ 76 ಕೋಟಿ ರೂಪಾಯಿಗಳನ್ನ ನಾವು ಕೆಲಸ ಮಾಡಿದೀವಿ. ಒಂದು ಅದ್ಭುತವಾಗಿರ್ತಕ್ಕಂತ ಚಿಕ್ಕೋಡಿಯಲ್ಲಿ ಕಾರ್ಯವನ್ನು ಅವರಿಗೆ, ಯಾಕಂದ್ರೆ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಬೇಕಾದ್ರೆ ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತು, ನಮ್ಮ ಅಣ್ಣವರು ಬೆನ್ನೆಲುಬಾಗಿ ನಿಂತು ನಮಗೂ ಒಂದು ಧೈರ್ಯ ಬಂತು. ಯಾಕಂದ್ರೆ ಈ ಒಂದು ಹಂತಕ ನಮ್ ಬಂದಿದ್ವಿ ಅಂದ್ರೆ ನಮ್ಗೆ ಬಹಳ ನಮ್ಮ ಸಂತೋಷ ಇರ್ತಕ್ಕಂತ ಒಂದು ಸುದ್ದಿ ಅಂತ ನಾವು ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ನಮ್ಮ ಇಲಾಖೆಯ ಕೂಡಲ ಇಲಾಖೆ ಆಗಿರ್ತಕ್ಕಂಥ ಎಂಟತ್ನವರು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ನನ್ನ ಚಿಕ್ಕೋಡಿ ಶಕ್ತಿ ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕುಗಳು ಇವೆ. 8 ತಾಲೂಕಿನಲ್ಲಿ ಸುಮಾರು ವಿದ್ಯಾರ್ಥಿಗಳ ಸಂಖ್ಯೆ 58,132 ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಇವೆ. ಅದು ಎಲ್ಲ ವಿದ್ಯಾರ್ಥಿಗಳು ಪ್ರಥಮ PUC ನಲ್ಲಿ ಹಾಗೂ ದ್ವಿತೀಯ PUC ನಲ್ಲಿ ಓದ್ತಾ ಇದ್ರೆ ನಾವಿಲ್ಲಿ ಬಹಳ ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ. ಅನಾರಿಗೆ ನಾವು ಬಹಳ ಇವತ್ತ ಖುಷಿಯಿಂದ ಹೇಳ್ಬೇಕಾದ್ರೆ ನಮ್ಮ ಚಿಕ್ಕೋಡಿ ಸೆಕ್ಷನ್ನಲ್ಲಿ ಬೆಳಗಾವಿಗಿಂತ 15ನೇ ಸ್ಥಾನದಲ್ಲಿ ನಾವು ಫಲಿತಾಂಶದಲ್ಲಿ ಮುಂದಾಗಿ ನಾವಿಲ್ಲಿ ಬಹಳ ಘಂಟಾಘೋಷವಾಗಿ ಹೇಳ್ಬೇಕಿರ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು
ಇದು ಇವತ್ತು ಏನು 16/3/2025 ಚಿಕ್ಕೋಡಿ ಅಡಿಗಲ್ ಸಮಾರಂಭದಲ್ಲಿ ಒದಗಿಸಲಾಗಿರ್ತ ಸುಸಜ್ಜಿಸಲಾಗಿರ್ತಕ್ಕಂಥ ಒಂದು ಕಟ್ಟಡಗಳಿವೆ, ಅಧೀಕ್ಷಕರ ಕೊಠಡಿಗಳಿವೆ, ಅದ್ರ ಜೊತೆಗೆ ಕಚೇರಿಯ ಸಿಬ್ಬಂದಿಯ ಕೊಠಡಿ ಇವೆ, ಅದ್ರ ಜೊತೆಗೆ ರೆಕಾರ್ಡ್ ರೂಮ್, ನಮ್ಗೆ ರೆಕಾರ್ಡ್ ರೂಮ್ ನಾವು ಗೌರ್ಮೆಂಟ್ ನಲ್ಲಿ ಎಲ್ಲ ರೆಕಾರ್ಡ್ ರೂಮ್ ಆಗ್ತಾ ಇದೀವಲ್ಲ, ಬಹಳಷ್ಟು ಇಕ್ಕಟ್ಟಿನಲ್ಲಿ ಇದ್ದೇವೆ. ನಮ್ಮ ಅಣ್ಣವ್ರು ಒಂದು ಮಾತು ಹೇಳಿದ್ರ, ನೀವ್ ಹೇಳಿದ್ರೆ DDP ಆಫೀಸ್ ಬಿಟ್ರೆ ನಿಮಗ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರು. ನಮಗ ಒಂದು ನೆನಪಾಗೈತೆ. ಆ ಲೆಕ್ಕದಲ್ಲಿ ಅದೇ ಇಲ್ಲಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯ ಮಾಡ್ತಾ ಇದೀವಿ. ಇವತ್ತು ನನಗೆ ಯಾಕೆ ಖುಷಿ ಅನಿಸ್ತಾ ಇದೆ ಅಂದ್ರೆ, ಅಣ್ಣವ್ರು ಇಂತ ಒಂದು ಅತಿ ದೊಡ್ಡವಾಗಿರ್ತಕ್ಕಂಥ 1 ಕೋಟಿ ರೂಪಾಯಿ ಪ್ಲಾನ್ ಹಾಕಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದಾರಲ್ಲ, ಅದಕ್ಕೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದಿಂದ ಮತ್ತೊಮ್ಮೆ ನಾವು ಸ್ವಾಗತವನ್ನು ಕೋರ್ಲಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅರ್ಜೆಂಟ್ ಇಂಜಿನಿಯರ್ ಇವರೆಲ್ಲ ಈ ಕಟ್ಟಡಕ್ಕ ವಾಸ್ತು ರೂಪವನ್ನ ಕೊಡೋರಿದ್ದಾರೆ. ಹೀಗಾಗಿ ದೇಸಾಯಿ ಸರ್ ಅವರಿಗೆ, ಎಂಟತ್ನವ್ರ ಸರ್ ಅವರಿಗೆ, ಬಡಿಗೇರ್ ಸರ್ ಅವರಿಗೆ ವಿಶೇಷವಾಗಿ ನಾವು ನೆನಪು ಮಾಡ್ಕೋತೀವಿ, ಸ್ವಾಗತ ಮಾಡ್ತೀವಿ. ಒಂದು ಜಿಲ್ಲೆ ಅತ್ಯುತ್ತಮವಾಗಿ ನಿರ್ಮಾಣ ಆಗ್ಬೇಕು ಅಂತ ಅಂದ್ರೆ ಎಲ್ಲ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿಗಳು ಬರಬೇಕು. ಜಿಲ್ಲಾ ಮಟ್ಟದ ನಮ್ಮ ಪ್ರಕಾಶಣ್ಣ ಹುಕ್ಕೇರಿ ಅವರ ಒಂದು ದೂರದೃಷ್ಟಿ ಬಹಳ ಉತ್ತಮವಾಗಿದೆ. ಒಂದು ಜಿಲ್ಲೆನ ಕಟ್ಟಬೇಕು ಅಂತ ಹೇಳಿ ಎಲ್ಲೋ ನಾವು ಪೆಂಡಾಲ್ ಹಾಕೊಂಡು ಜಿಲ್ಲೆಗೆ ಹೋರಾಟ ಮಾಡೋದ್ರ ಬದಲಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡದೇ ಆದ್ಮೇಲೆ ಜಿಲ್ಲೆ ಒಂದಿನ ಚಿಕ್ಕೋಡಿ ಜಿಲ್ಲೆ ರೆವೆನ್ಯೂ ಜಿಲ್ಲೆ ಹಾಗೆ ಆಗ್ತದೆ. ಆ ದೃಷ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ಮ ಕಚೇರಿನಲ್ಲೇ ಉಪನಿರ್ದೇಶಕರ ಕಚೇರಿಯು ಕೂಡ ಬಹಳ ಚಿಕ್ಕ ಕೊಠಡಿಯಲ್ಲಿ ನಡೀತಾ ಇತ್ತು. ಬಹುಶಃ ಇನ್ನು ರೆವಿನ್ಯೂ ಜಿಲ್ಲೆ ಆಗೋದ್ಕಿಂತ ಮುಂಚೆನೆ ಶೈಕ್ಷಣಿಕ ಜಿಲ್ಲೆನಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಭವ್ಯ ಕಚೇರಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಮುಖ್ಯವಾಗಿ ಪ್ರಕಾಶಣ್ಣ ಹುಕ್ಕೇರಿ ಅವರು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರೆಗೆ ಬಹಳ ಹಿಂದುಳಿದ ಭಾಗಗಳು, ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದುಳಿದವು ಅಂತ ಹೇಳಿ ನಮ್ ಕಡೆ ಅಂತಾರೆ. ಬಹುಶಃ ಇವರು ಕೈಗೊಂಡಂತ ದೂರದೃಷ್ಟಿ ಕಾರ್ಯಕ್ರಮಗಳು ಏನಿದೆ, ಶಾಲೆಗೆ, ಆರೋಗ್ಯಕ್ಕೆ, ಇವು ಬಹಳ ದೇಶ ಕಟ್ಟೋದ್ರಲ್ಲಿ ಬಹಳ ಮುಖ್ಯವಾದಂಥವು. ಎಲ್ಲ ಮಕ್ಕಳಿಗೂ ಕೂಡ ಶಾಲಾ ಕೊಠಡಿ ಕೊಡೋದಂತಿರ್ಬೋದು, ಶಿಕ್ಷಕರನ್ನ ಕೊಡುವಂತದ್ದಿರ್ಬೋದು, ಮೂಲಭೂತ ಸೌಲಭ್ಯ ಕೊಡೋದಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಕೊಡೋದು, ಆರೋಗ್ಯವನ್ನ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಬಹುತೇಕ ಎಲ್ಲ ಮಕ್ಕಳುಗಳು ಕೂಡ ಶಿಕ್ಷಣ ಈಗ ಪಡಿತಾ ಇದ್ದಾರೆ. ಶೈಕ್ಷಣಿಕ ಜಿಲ್ಲೆನಲ್ಲಿ ಸುಮಾರು ನಮಗೆ 5 ಲಕ್ಷ ಮಕ್ಕಳುಗಳು ಶೈಕ್ಷಣಿಕ ಜಿಲ್ಲೆಯಲ್ಲಿ 1ರಿಂದ 10ನೇ ತರಗತಿವರೆಗೆ ಶಿಕ್ಷಣ ಪಡಿತಾ ಇದ್ದಾರೆ. ಬಹುಶಃ ಕರ್ನಾಟಕದಲ್ಲಿ SSLCಯಲ್ಲಿ 47,000 ಮಕ್ಕಳುಗಳು ಕಟ್ಟಿರ್ತಕ್ಕಂಥದ್ದು ಇದೇ ಪ್ರಥಮ ಜಿಲ್ಲೆ. ಬದಲಾವಣೆ ಆಗ್ತದೆ. ಈಗೇನು 1ರಿಂದ PU ವರೆಗೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಈ ಮಕ್ಕಳುಗಳೆಲ್ಲರೂ ಕೂಡ ಪ್ರೌಢಾವಸ್ಥೆಗೆ, ವಯಸ್ಕರಿಗೆ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ಹೋಗಿ ತಮ್ಮ ತಮ್ಮ ಕುಟುಂಬಗಳಲ್ಲೂ ಕೂಡ ಒಂದು ಆರ್ಥಿಕವಾದ, ಶೈಕ್ಷಣಿಕವಾದ ಅಭಿವೃದ್ಧಿ ಆಗ್ತದೆ. ಹಾಗೆ ಜಿಲ್ಲೆಗೂ ಕೂಡ ಒಳ್ಳೆ ಹೆಸರನ್ನ ತರ್ತಾರೆ. ಹಾಗೆ ಜಿಲ್ಲಾ ಮಟ್ಟದ ಆರೋಗ್ಯ ಕಚೇರಿಗಳು ಕೂಡ ಇಲ್ಲೇ ಇರೋದ್ರಿಂದ ದೂರದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲ ಮನೆಗಳಲ್ಲೂ ಕೂಡ ದೀಪ ಹಚ್ಚುವಂತ ಕೆಲಸ ಮಾಡಬೇಕು ಅಂದ್ರೆ ನಾವು ಶಾಲಾ ಕಟ್ಟಡ ಕಟ್ಟಬೇಕು, ಮತ್ತೆ ಎಲ್ಲ ಶಾಲೆಯ ಮಕ್ಕಳುಗಳು ಶಾಲೆಗೆ ಬರುವಂತ ಆಗ್ಬೇಕು. ಆಗ ಮಾತ್ರ ಸಮಗ್ರವಾದ ಕುಟುಂಬ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೇ ಕುಂದುಕೊರತೆ ಇಲ್ಲದ ಹಾಗೆ, ಅವರು ಕಡೆ ಬೇರೆ ಕಡೆ ಹೋಯ್ತು ಅಂದ್ರೆ ನಮ್ ಕಡೆ ಯಾರೋ ರಾಜಕಾರಣಿಗಳನ್ನ ಕರೆದ್ರೆ ಪಟಾಕಿ ಹೊಡಿತಾರೆ, ಏನೋ ಸನ್ಮಾನ ಮಾಡ್ತಾರೆ ಅಂತಾರೆ. ಈ ಸನ್ಮಾನ ಸಾಮಗ್ರಿಗಳಿಗೆ ತಂದಿರೋರಿಗೆ, ನಮ್ಮ ಭಂಡಾರಿಗೆ ಅದ್ ಹಾಕಿಸ್ತಾರೋ ಇಲ್ವೋ ಅಂತ ಅವ್ರಿಗೆ ಗಡಿಬಿಡಿ ಆಗಿದೆ. ಹಾಗಾಗಿ ಅವ್ರು ಕರ್ಕೊಂಡೋದ್ರೆ ಒಂದು ಶಾಲೆಯಲ್ಲಿ ಒಂದು ರಿಪೇರಿ ಆಗ್ತದೆ ಅಂತ, ಒಂದು ಕೊಠಡಿ ಮಂಜೂರು ಮಾಡ್ತಾರೆ ಅಂತ ಅವ್ರು ನೋಡತಕ್ಕಂತ ದೃಷ್ಟಿನೇ ಬೇರೆ ಇರ್ತದೆ. ನಾವು ಪ್ರಕಾಶಣ್ಣ ಹುಕ್ಕೇರಿ ನೋಡೋ ದೃಷ್ಟಿ ಬೇರೆ ಇದ್ರೆ, ಅವರು ಶಾಲೆ ಮತ್ತೆ ನಮ್ಮನ್ನ ನೋಡೋ ದೃಷ್ಟಿ ಬೇರೆ ಇದೆ. ನಾವೆಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆನಲ್ಲಿ ಸಾವಿರಾರು ಜನರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಟ್ಟಿದ್ದೇ ಆದ್ರೆ ಮುಂದ್ ಬರುವ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಆಗ್ತದೆ, ಸಾಮಾಜಿಕ ಅಭಿವೃದ್ಧಿ ಆಗ್ತದೆ.
ಆ ದೃಷ್ಟಿನಲ್ಲಿ ಇವತ್ತು ಕೈಗೊಂಡಂತ ಈ ಒಂದು ಮಹತ್ ಕಾರ್ಯ ಜಿಲ್ಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಆ ನಂತರ ಒಂದು ರೆವಿನ್ಯೂ ಜಿಲ್ಲೆಯಾಗಿ ಮಾರ್ಪಾಡುವ ದೃಷ್ಟಿನಲ್ಲಿ ಬಹಳ ಉತ್ತಮವಾದಂತ ಕಾರ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಅವ್ರಿಗೆ ಋಣಿಯಾಗಿರ್ತೇವೆ, ಅವರ ಆಶಯವನ್ನು ಈಡೇರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಭರವಸೆಯನ್ನ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ.